ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಗುರುಗೋಚಾರದ ಫಲ 2024 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಗೋಚಾರದ ಫಲ 2024 ವೃಶ್ಚಿಕ ರಾಶಿ. ಸಾಮಾನ್ಯವಾಗಿ ಗಮನಿಸೋಣ, 7ನೇ ಮನೆಗೆ ಬರ್ತಾ ಇದ್ದಾನೆ ಗುರು. ನಿಮ್ಮ ರಾಶಿಯ ಮೇಲೆ ನೇರ ದೃಷ್ಟಿ, ತೃತೀಯ ಸ್ಥಾನದ ಮೇಲೂ ಲಾಭಸ್ಥಾನದ ಮೇಲೂ ದೃಷ್ಟಿ. 7ನೇ ಮನೆ ಅಂದ್ರೆ ನಿಮ್ಮ ರಾಶಿನೇ, ಲಾಭಸ್ಥಾನ ಕನ್ಯಾ ರಾಶಿ ಮೇಲೆ, ತೃತೀಯ ಸ್ಥಾನ ಮಕರ ರಾಶಿಯ ಮೇಲೆ ದೃಷ್ಟಿ. ಎಷ್ಟು ಶುಭವಾದ ಯೋಗವನ್ನ ಈ ಗುರುಗ್ರಹ 2024 ತಂದುಕೊಡ್ತಾನೆ ಅಂದ್ರೆ ಅಷ್ಟು ಶುಭದ ಫಲಗಳನ್ನ ತಂದುಕೊಡ್ತಾನೆ. ನಿಮಗೀಗ ಈ ಒಂದು ಅರ್ಧಾಷ್ಟಮ ಶನಿಯ ಕಾಟ ಬೇರೆ, ಅಷ್ಟಮದಲ್ಲಿ ಅರ್ಧಾಷ್ಟಮ ಶನಿಯ ಕಾಟ ಬೇರೆ. ಅಂತಹ ಶನಿ ಪೀಡನ ಅವಧಿಯ ಕಾಲದಲ್ಲಿ ಮಹೋನ್ನತವಾದಂತಹ ಗುರುವಿನ ಬಲ ಬರ್ತಾ ಇರತಕ್ಕಂಥದ್ದು, ಅದರಲ್ಲೂ ನಿಮ್ಮ ರಾಶಿಯ ಮೇಲೆ ನೇರ ದೃಷ್ಟಿ ಬೀಳ್ತಾ ಇರ್ತಕ್ಕಂಥದ್ದು. ಪ್ರಯತ್ನಗಳು ಫಲ ಕೊಡ್ತವೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಜೀವನದಲ್ಲಿ ಸುಖದ ಸೋಪಾನವನ್ನ ಕಟ್ಟಿಕೊಳ್ಳೋದಕ್ಕೆ ಯಾವ ಯಾವ ಅಂಶಗಳು ಬೇಕೋ ಪ್ರತಿ ಅಂಶಗಳನ್ನು ಸಹ ಇದೇ ಗುರುಗ್ರಹ ಕೊಡ್ತಾ ಬರ್ತಾ ಇದ್ದಾನೆ. ಅದರಲ್ಲೂ ವಕೀಲ ವೃತ್ತಿಯನ್ನ ಮಾಡ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ, ಸಿವಿಲ್ ಸರ್ವಿಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಅಥವಾ ಸಿವಿಲ್ ಸರ್ವಿಸ್ಗಳಲ್ಲಿ ಇರುವಂಥವರಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗಳಿಗೆ ಅತ್ಯಂತ ಶುಭದ ಫಲಗಳು ಇರ್ತಕ್ಕಂಥದ್ದು. ಕೆಲಸ ಮಾಡ್ತಾ ಇದ್ದೇವೆ, ಕೆಲಸದಲ್ಲಿದ್ದೇವೆ, ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೋ ಗೊಂದಲಗಳು ಉಂಟಾಗ್ತಾ ಇದೆ, ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ತಾಪತ್ರಯಗಳೇ ಬರ್ತಾ ಇದ್ದಾವೆ ಅಂತ ಯೋಚನೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಸಹ ಇದೇ ಒಂದು ಸಂದರ್ಭದಲ್ಲಿ ಶುಭವೋ ಶುಭ. ಕಷ್ಟಗಳೆಲ್ಲ ಕಳೀತಾ ಇದೆ, ಸುಖದ ಹೊನಲು ನಿಮ್ಮ ಬದುಕಿನಲ್ಲಿ ಬರ್ತಾ ಇದೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಒಳ ಹುಟ್ಟಿದಂಥವರು, ದಾಯಾದಿಗಳ ನಡುವೆ ಇದ್ದಂತಹ ಎಲ್ಲ ಕಲಹಗಳು ನಿವಾರಣೆಯಾಗತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ಸೌಖ್ಯಗಳು ಬರ್ತಾ ಇರ್ತಕ್ಕಂಥದ್ದು, ನೆಮ್ಮದಿಯ ವಾತಾವರಣ ಸೃಷ್ಟಿ ಆಗುವಂಥದ್ದು, ದೇಹದ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ, ಅನಾರೋಗ್ಯದಿಂದ ವಿಮುಕ್ತರಾಗ್ತೀರಿ. ಭಾಗ್ಯೋದಯದ ಕಾಲ ಅಂತಾನೆ ಹೇಳಬಹುದು ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಇಷ್ಟು ನೋವಪ್ಪ, ಬೇಡ 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 ಬೇಡ. ಅವರ ಈ ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನಸ್ಸು, ಮೀನ, ಕನ್ಯಾ, ಕಷ್ಟವೋ ಕಷ್ಟ. ಶತ್ರುಗಳಿಗೂ ಬೇಡದ ಕಷ್ಟಗಳನ್ನ ಈ ರಾಶಿಯವರು ಅನುಭವಿಸಿದ್ದೀರಿ. ಎಸ್ಪೆಷಲಿ ವೃಶ್ಚಿಕ ರಾಶಿಯವರಿಗೆ ಈಗ್ಲೂ ಕೆಲವೊಬ್ಬರ ಜೀವನವನ್ನ ನೋಡ್ಬಿಟ್ರೆ, ಅವರವ್ರ ಜಾತಕ ಹೇಳಬೇಕಾದಾಗ ಅವರ ನೋವುಗಳನ್ನ ಹೇಳ್ತಾರೆ. ಶತ್ರುಗಳಿಗೂ ಬರಬಾರದಷ್ಟು ಸಂಕಷ್ಟಗಳನ್ನ ಕಳೆದ 1.5-2 ವರ್ಷದಲ್ಲಿ ಅನುಭವಿಸಿದ್ದಾರೆ. ಅಷ್ಟು ನೋವನ್ನ ಅನುಭವಿಸಿದ್ದಾರೆ. ಎಷ್ಟು ಕಾಟಗಳು, ಬೇಡ ಬೇಡ. ಕಣ್ಣಲ್ಲಿ ಅವರಿಗೆ ನೀರೆಲ್ಲ ರಕ್ತ ಬರಬೇಕು. ಕರ್ಕಾಟಕ ರಾಶಿಯವರಿಗೂ ನಾನು ಇದನ್ನೇ ಹೇಳಿದ್ದು. ರಕ್ತ ಕಾರ್ಬಿಟ್ಟಿದ್ದಾರೆ ಕಣ್ಣಲ್ಲಿ, ಅಷ್ಟು ಹಿಂಸೆಯನ್ನು ಪಟ್ಟಿದ್ದಾರೆ. ಆದ್ರೆ ಭಗವಂತ ಕೈ ಬಿಡಲ್ಲ, ಗುರು ದತ್ತಾತ್ರೇಯರು ಕೈ ಬಿಡಲ್ಲ, ದಕ್ಷಿಣಾಮೂರ್ತಿಗಳು ಕೈ ಬಿಡಲ್ಲ, ಬೃಹಸ್ಪತಿ ಆಚಾರ್ಯರು ನಿಮ್ಮ ಕೈ ಹಿಡಿತಾರೆ ಅಲ್ವಾ. ಹರಿ ಮುನಿದರೆ ಹರ ಕಾಯುವ, ಹರ ಮುನಿದರೆ ಗುರು ಕಾಯುವ. ಬಂದ ನೋಡಿ ನಿಮ್ಮ ತಲೆ ಕಾಯೋದಕ್ಕಂತಾನೆ ಗುರು ಬಂದ. ಏನ್ ಮಾಡ್ಕೋಬೇಕು ನಿಮ್ ಬದುಕಿನಲ್ಲಿ?
ಲಾಭಾಂಶಗಳ ಏರಿಕೆ, ಆದಾಯ ಮೂಲಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ. ನಿಮ್ಮ ಯೋಚನಾ ಲಹರಿಗೆ ಅನುಗುಣವಾಗಿ ನಿಮ್ಮ ಸುತ್ತಮುತ್ತಲ ಜನರ ವಾತಾವರಣವು ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದ ಹಾಗೆ ನಿಮ್ಮ ಬದುಕಿನಲ್ಲಿ ಏಳಿಗೆಗಳು ಕಂಡು ಬರೋದಕ್ಕೆ ಶುರುವಾಗುತ್ತವೆ. ಜೀವನದಲ್ಲಿ ಹೊಸ ದಾರಿಯನ್ನ, ಹೊಸ ಬದುಕನ್ನ ರೂಪಣೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತ ಯೋಗ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ, ಕೆಲಸವಿಲ್ಲದಂಥವರಿಗೆ ಕೆಲಸ ಸಿಗುತ್ತೆ. ವಿವಾಹ ವಿಚಾರಗಳು ನೋಡಿ, ಅಬ್ಬಬ್ಬಾ, ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮದುವೆ ಇಲ್ಲ ಅಂತ ಒದ್ದಾಡ್ತಾ ಇದ್ದಂಥವ್ರಿಗೆ ಬಂತು ನೋಡಿ ಇದೇ ಗುರುಬಲದಿಂದ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ವೈಭೋಗಯುತವಾದ ಜೀವನವನ್ನ ನಡೆಸ್ತೀರಿ. ವಿವಾಹ ತುಂಬಾ ದಿವಸದಿಂದ ಮದುವೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಂಥವ್ರಿಗೆ ಮದುವೆಗಳು ಆಗುತ್ತವೆ. ಇನ್ನು ಅದೇ ರೀತಿಯಾಗಿ ಎರಡನೇ ಮದುವೆ ಯೋಗ, ಎರಡನೇ ಮದುವೆ ಮಾಡ್ಕೊಳ್ಬೇಕು. ಮೊದಲನೇದೇನೋ ಕಿತ್ತೋಯ್ತು, ಸತ್ತೋಯ್ತು, ಏನೋ ಒಂದು ಆಯ್ತು, ಅಂಥದ್ರಲ್ಲಿ ಎರಡನೇ ಮದುವೆಯ ಯೋಗ ಬರ್ತಕ್ಕಂತಹದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಹಾಗಂತ ಮೊದಲನೇ ಮದುವೆವರೆಗೆ ಕಮ್ಮಿ ಇರುತ್ತೆ ಅಂತ ಏನಿಲ್ಲ. ಮೊದಲನೇ ವಿವಾಹವಾಗ್ಲಿ, ಎರಡನೇ ವಿವಾಹವಾಗ್ಲಿ, ವಿವಾಹ ಪ್ರಾಪ್ತಿ ಯೋಗವನ್ನ, ಅದರಲ್ಲೂ ಎಸ್ಪೆಷಲಿ ವಿಧವಾ ವಿವಾಹ ಪ್ರಾಪ್ತ ಯೋಗವನ್ನ ಕೊಡ್ತಾನೆ. ಪಾಪ ಹೆಣ್ಮಕ್ಳು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ಟಿರ್ತಾರೆ. ಆ ಗಂಡರನ್ನ ನೆಟ್ಟಗೆ ಹುಡುಕಿರಲ್ಲ, ಏನಿಲ್ಲ. ಕೆಲವೊಬ್ರು ನಿಜವಾಗ್ಲೂ ಹೊಟ್ಟೆ ಕರುಳು ಹಿಂಡತ್ತೆ, ಕುಡುಕರುಗಳ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ, ಚಟಗಳನ್ನ ಅಂಟಿಸ್ಕೊಂಡಿರೋರು ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಆ ಹೆಣ್ಣು ಮಗುವಿನ ಬದುಕು ಹೇಳತೀರದು ಅಸಾಧ್ಯ. ಏನು ಅಂತ ಹೇಳೋಕ್ ಸಾಧ್ಯ ಆಗುತ್ತೆ? ದಯವಿಟ್ಟು ಪ್ರತಿಯೊಬ್ಬ ಗಂಡಸರು ಅರ್ಥ ಮಾಡ್ಕೊಳ್ಬೇಕು. ಚಟವಿರಲಿ, ಆದ್ರೆ ಅತಿ ಚಿಕ್ಕ ವಯಸ್ಸಿಗೆ ಚಟ್ಟಕ್ಕೆ ಹೋಗುವಷ್ಟಿರಬಾರದು. ನಿಮ್ಮನ್ನ ನಂಬಿಕೊಂಡಿರ್ತಾರೆ ಅಪ್ಪ ಅಮ್ಮ, ವಯಸ್ಸಾದ ಅಪ್ಪ ಅಮ್ಮ ನಿಮ್ಮನ್ನ ನಂಬ್ಕೊಂಡಿರ್ತಾಳೆ. ತನ್ನೆಲ್ಲ ಸ್ವಂತ ಬಂಧಗಳನ್ನ ಬಿಟ್ಟು ಬಂದ ಮಡದಿ, ದೇವರು ನನ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿರ್ತಾರೆ ನಿಮ್ಮ ಮಕ್ಕಳು. ಏನ್ ಕೊಟ್ಟು ಹೋಗ್ತೀರಿ? ಹಾಗಂತ ಹೇಳಿ ಕೇವಲ ಗಂಡಸ್ರಿಗೆ ಮಾತ್ರನೇ ಚಟ ಇದೆ ಅಂತ ಅನ್ನೋದು ಸುಳ್ಳು. ಈಗಿನ ಕಾಲಕ್ಕೆ ಹೆಂಗಸರಿಗೂ ಮೈ ತುಂಬಾ ಚಟ ಇದೆ. ಹೀಗೆ 2-3 ತಿಂಗಳ ಹಿಂದೆ ಯಾರೋ ಒಬ್ರು ಬಂದಿದ್ರು, ಹೆಸರು ಹೇಳಲಿಕ್ಕೆ ಇಷ್ಟಪಡೋಲ್ಲ. ಬಂದು ಹೀಗೆ ಮಾತಾಡೋ ಸಂದರ್ಭದಲ್ಲಿ, ಗುರುಗಳೇ, ನನ್ನ ಹೆಂಡತಿಯಿಂದ ನಾನು ಕುಡಿತದ ಚಟವನ್ನ ಬಿಟ್ಟುಬಿಟ್ಟೆ. ಅಬ್ಬಾ, ಒಳ್ಳೆ ಕೆಲಸ ಮಾಡಿದ್ಯಾ ತಾಯಿ. ನಿನ್ನಂತಹ ಹೆಣ್ಣು ಪ್ರತಿ ಮನೆಯಲ್ಲೂ ಇದ್ರೆ ಪ್ರತಿ ಮನೆಯಲ್ಲಿಯೂ ಸಹ ಸುಖ ಸೌಖ್ಯಗಳೇ, ಸೌಭಾಗ್ಯಗಳೇ ಯೋಗವ. ಹೇಗ್ ಬಿಡಿಸ್ತೀಯಮ್ಮ? ಗುರುಗಳೇ, ನನ್ನ ಹೆಂಡತಿ ಏನು ಮಾಡ್ಲಿಲ್ಲ ಬಿಡಿಸೋಕೆ, ಆದ್ರೆ ನನ್ನ ಹೆಂಡತಿ ಕಾಟ ತಡಿಲಾರದ ನಾನೇ ಬಿಟ್ಬಿಟ್ಟೇರಿ. ಪರವಾಗಿಲ್ಲ, ಬಿಟ್ಟಿದ್ಯಲ್ಲ ಬಿಡು, ಕಾಟ ಆದ್ರೇನು, ನಿನ್ನ ಬದುಕಿಗೆ ತಾನೇ ಒಳ್ಳೇದಾಗುತ್ತೆ. ಇಲ್ರಿ, ಅದು ಹಂಗಲ್ಲ. ಇನ್ನು ಹೇಗೆ? ನಾನು ಒಂದು ಪೂರ್ಥ ಬಾಟಲ್ ತಗೊಂಡು ಬಂದ್ರೆ ಅದ್ರಲ್ಲಿ ಅರ್ಧ ಕುಡಿದು ಖಾಲಿ ಮಾಡ್ತಾ ಇದ್ದೆ. ನಾನು ಅರ್ಧ ತಗೊಂಡು ಬಂದ್ರೆ ಅರ್ಧದಲ್ಲಿ ಅರ್ಧ ಕುಡಿತಾ ಇದ್ದೆ. ಕೊನೆಗಾಗಿ ಕುಡಿತದ ಚಟಕ್ಕೆ ನನಗೆ ದುಡ್ಡು ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯವಾಗದೆ ನಾನು ಕುಡಿಯೋದು ಬಿಟ್ಟೆ. ಆಗ ಅವಳಿ ಬಿಟ್ಲು. ಇದು ಕೇಳಿಸ್ಕೊಳ್ಳೋದಕ್ಕೆ ತಮಾಷೆ ಅಂತ ಅನಿಸಿದ್ದಿರಬಹುದು, ಆದ್ರೆ ಆ ಹೆಣ್ಣು ಮಾಡಿದ್ದನ್ನ ಸರಿ ಅಂತಾನೂ ನಾನು ಹೇಳೋಕ್ ಆಗದೆ, ತಪ್ಪು ಅಂತಾನೂ ಹೇಳೋದಕ್ ಆಗದೆ, ಒಂದ್ ರೀತಿ ದ್ವಂದ್ವದ ಪರಿಸ್ಥಿತಿ ನನಗೆ ಉಂಟಾದದ್ದು ಸತ್ಯ. ಆದ್ರೆ ಆಕೆ ಹಾಗೆ ಮಾಡಿದ್ದರಿಂದ ಅವನು ಕುಡಿತದ ಚಟ ಬಿಟ್ಟ. ನೋಡಿ, ಹೆಣ್ಣು ಚಟನೂ ಅಟ್ಟಿಸ್ಕೊಂತಾಳೆ, ಬೇಡ ಅಂತಂದಾಗ ಬಿಡ್ತಾಳೆ. ಗಂಡಿಗೂ ಅದೇ ರೀತಿಯಾಗಿ ಸರಿಸಮಾನವಾಗಿ ಭಾವಗಳು ಬರಬೇಕು. ಇನ್ನು ಇದೇ ಗೋಚಾರದ ಫಲ, ಗುರು ಗೋಚಾರದ ಫಲ 2024ರಲ್ಲಿ ಇನ್ನಷ್ಟು ಒಳ್ಳೇದಾಗುತ್ತೆ. ಆಭರಣಗಳ, ಚಿನ್ನಾಭರಣಗಳ ಖರೀದಿ ಮಾಡ್ತೀರಿ, ಚಿನ್ನದ ಮೇಲೆ ಹೂಡಿಕೆಗಳನ್ನ ಮಾಡಿ, ಚಿನ್ನದ ಶೇರ್ಸ್ಗಳನ್ನ ತೆಗೆದುಕೊಳ್ಳಿ, ತುಂಬಾ ದೊಡ್ಡ ಮಟ್ಟದ ಲಾಭವನ್ನ ಪಡ್ಕೊಳ್ತೀರಿ. ಅದಲ್ಲದೆ 7ನೇ ಮನೆಗೆ, ಶುಕ್ರನ ಮನೆಗೆ ಬರ್ತಾ ಇರತಕ್ಕಂತಹದ್ದು. ಆ ಶುಕ್ರನ ಮನೆಗೆ ಗುರು ಬರುವಂತ ತುಂಬಾ ಯೋಗ. ಚಿನ್ನಾಭರಣಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿ ಹೋಗುತ್ತವೆ ಜಾಗತಿಕ ಮಟ್ಟದಲ್ಲಿ. ನಿಮ್ಮ ಆಭರಣಗಳ ಬೆಲೆಗಳು ವಿಪರೀತವಾಗಿ ಹೋಗ್ತಕ್ಕಂಥದ್ದೆಲ್ಲ ಇರುತ್ತೆ. ಸೊ ಅತ್ಯದ್ಭುತವಾದ ಯೋಗದ ಫಲಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಆ ಜನ್ಮ ಜಾತಕದಲ್ಲಿ ಏನಾದ್ರೂ ತೊಂದರೆ ತಾಪತ್ರೆಗಳಿದ್ರೆ ಅದನ್ನ ನಿವಾರಣೆ ಮಾಡಿಕೊಂಡು ಮುಂದಿನ ಬದುಕನ್ನ ಕಟ್ಕೊಳ್ತಾ ಹೋಗಿ. ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಶುಭವಾಗಲಿ, ಒಳ್ಳೇದಾಗಲಿ. ನಿಮ್ಮ ಯಾವುದೇ ರೀತಿಯಾದಂತಹ ಕೊರತೆಗಳು ನಿಮ್ಮ ಬದುಕಿನಲ್ಲಿ ಬರದೇ ಇರಲಿ.
ಇನ್ನು ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ, ಗುರುಗಳೇ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ, ಮತ್ತಿನ್ಯಾಕೆ ಪರಿಹಾರ? ನೋಡಿ, ಎಷ್ಟೇ ಚೆನ್ನಾಗಿಲ್ದೇ ಇರ್ಲಿ, ಒಳ್ಳೇದ್ ಮಾಡಿದಾಗ್ಲೂ ನಾವು ದೇವರನ್ನ ನೆನೆಸ್ಕೊಳ್ಬೇಕು, ಕೆಟ್ಟದ್ ಮಾಡಿದಾಗ್ಲೂ ಸಹ ನಾವು ದೇವರನ್ನ ನೆನೆಸ್ಕೊಳ್ಳೇಬೇಕು. ಒಳ್ಳೇದು ಮತ್ತು ಕೆಟ್ಟದ್ದರ ಸಮ್ಮಿಶ್ರಣದ ಫಲವೇ ನಮ್ಮ ಈ ಬದುಕು. ಹಾಗಾಗಿ ದೇವರ ಧ್ಯಾನಗಳನ್ನ, ದೇವರ ಪೂಜೆಗಳನ್ನ ನಾವು ಪ್ರತಿನಿತ್ಯ ಮಾಡಬೇಕು. ಅದರಲ್ಲೂ ದಕ್ಷಿಣಾಮೂರ್ತಿ ದೇವರ ಪೂಜೆಯನ್ನು ಮಾಡ್ಕೊಳ್ತಾ ಬನ್ನಿ. ಇದನ್ನ ಮೀರಿ ನಾವು 8ನೇ ತಾರೀಕು 5ನೇ ತಿಂಗಳು 2024 ಚೈತ್ರಾಮಾವಾಸ್ಯೆಯಂದು ವಿಶೇಷವಾದಂತಹ ಮಹಾಯಾಗವನ್ನ, ಮಹಾ ಹೋಮವನ್ನ ಮಾಡೋಕೆ ಸಂಕಲ್ಪ ಮಾಡಿದ್ದೇವೆ. ತಮ್ಮೆಲ್ಲರ ದುರಿತಗಳನ್ನ, ದುಷ್ಟತೆಗಳನ್ನ, ಎಲ್ಲಾ ರೀತಿಯಲ್ಲೂ ಇರ್ತಕ್ಕಂತಹ ಕಷ್ಟಕೋಟಲೆಗಳನ್ನ ಕಳೆಯೋದಕ್ಕಾಗಿನೇ, ಬದುಕಿನಲ್ಲಿ ಹೊಸ ಬೆಳಕು ಬರಬೇಕು, ಬದುಕಿನಲ್ಲಿ ಹೊಸ ದಿಕ್ಕು ನಿಮಗೆ ಕಾಣಬೇಕು, ಎಲ್ಲಾ ರೀತಿಯಾದಂತಹ ಜೀವನದ ಸೌಕರ್ಯಗಳನ್ನ, ಸೌಲಭ್ಯಗಳನ್ನ ನೀವು ಅನುಸರಿಸಬೇಕು, ಅನುಭವಿಸಬೇಕು. ಈ ಮಾಟ ಮಂತ್ರ ದೋಷ, ದೃಷ್ಟಿ ದೋಷ, ಜನರ ಹೊಟ್ಟೆ ಕಿಚ್ಚಿಗೆ ಸಿಕ್ಕಾಕೊಳ್ಳೋದು, ಇಂತಹ ಯಾವುದೇ ತೊಂದರೆ ತಾಪತ್ರಯಗಳಿದ್ದರೂ ಸಹ ನೀವು ಆಚೆ ಕಡೆ ಬರಬೇಕು ಅಂತ ಅಂದರೆ, ಈಗ ವಿಶೇಷವಾದಂತಹ ಲಲಿತಾ ಹೋಮವನ್ನ 8ನೇ ತಾರೀಕು 5ನೇ ತಿಂಗಳು 2024 ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಆ ವಿಚಾರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಂದ್ರೆ ಆಫೀಸಿಗೆ ಕರೆ ಮಾಡಿ, ಅವ್ರು ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ಹೇಳ್ತಾರೆ. ಹೊಸ ಹೊಸ ಜೀವನದ ದಾರಿಗಳನ್ನ ಕಂಡು ಹಿಡಿದುಕೊಳ್ಳಿ. ಮನುಷ್ಯನ ಜೀವನ ಅಂದ್ರೇನೆ ಕಷ್ಟಕೋಟಲೆಗಳ ಸಮ್ಮಿಶ್ರಣ. ಕೆಲವರಿಗೆ ವಿಪರೀತ ಸಮಸ್ಯೆಗಳಿರುತ್ತವೆ, ಕೆಲವೊಬ್ಬರಿಗೆ ಸಮಸ್ಯೆಗಳು ಕಡಿಮೆ ಇರುತ್ತವೆ. ನಿಮ್ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇರ್ಲಿ, ಗುರುಗಳೇ ನೀವು ಚೆನ್ನಾಗಿ ಇದೆ ಅಂತ ಹೇಳ್ತಿದ್ರು, ನಮ್ಮ ಬದುಕಿನಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ಒಮ್ಮೆ ಬಂದು ಆ ಯಾಗವನ್ನ ಮಾಡಿಸಿ, ಆ ಹೋಮವನ್ನ ಮಾಡಿಸಿ. ಅದಕ್ಕಿಂತ ಮುಂಚೆ ಮೊದಲು ನಿಮ್ ಜಾತಕವನ್ನ ತೋರಿಸ್ಕೊಳ್ಳಿ. ಅದರಲ್ಲಿ ಏನೇನು ಬೇಕು, ಏನು ಬೇಡ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಆ ಒಂದು ವಿಚಾರಗಳನ್ನ ನೀವು ಕರೆಕ್ಟ್ ಆಗಿ ನಿಮ್ಮ ಬದುಕಿನಲ್ಲಿ ಫಾಲೋ ಮಾಡ್ಕೊಳ್ತಾ ಹೋಗಿ. ಎಲ್ಲವೂ ಸಹ ಚೆನ್ನಾಗಾಗ್ಲಿ, ನಿಮ್ಮ ಜೀವನದಲ್ಲೂ ಸಹ ಏಳಿಗೆಯಾಗಲಿ. ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ದಾರಿ ತೋರಿಸ್ತಕ್ಕಂಥದ್ದು ತಾಯಿ ಲಲಿತಾಂಬಿಕೆ. ಅಂದು ದೇವತೆಗಳೇ ದಾರಿ ಇಲ್ಲದೆ ಕೂತಿದ್ದ ಸಂದರ್ಭದಲ್ಲಿ ಬೃಹಸ್ಪತಿ ಆಚಾರ್ಯರ ತಲೆಯಲ್ಲಿ ಹೊಳೆದದ್ದೇ ತಾಯಿ ಲಲಿತಾಂಬಿಕೆಯ ಆವಿಷ್ಕಾರ. ಬಂದು ಇಡೀ ದೇವಾನು ದೇವತೆಗಳ ಕುಲಕ್ಕೆ ದಾರಿಯನ್ನು ತೋರಿಸಿದಂತಾಕೆ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಶ್ರೀ ಚಕ್ರ ನಿವಾಸಿನಿಯಾದಂಥವಳು. ಅಂತಹ ಅಮ್ಮನವರ ಪೂಜೆಯನ್ನ, ಅಮ್ಮನವರ ಹೆಸರು ಹೇಳ್ತಾ ಇದ್ದ ಹಾಗೇನೆ ಎಲ್ಲ ಒಂದು ರೀತಿ ರೋಮಾಂಚನವನ್ಸುತ್ತೆ. ಅಂತಹ ಅಮ್ಮನವರ ಪೂಜೆಯನ್ನ ನೀವು ಸಹ ಬಂದು ಪಾಲ್ಗೊಳ್ಳಿ. ವಿಶೇಷವಾಗಿ ಕಮಲದ ಹೂಗಳಿಂದ ಮಾಡ್ತಕ್ಕಂತಹ ಆ ಯಾಗ ನಿಮ್ಮೆಲ್ಲರಿಗೂ ಸಹ ಸೌಭಾಗ್ಯವನ್ನ ತಂದುಕೊಡುತ್ತೆ. ಅಮ್ಮನವರ ರಕ್ಷಾ ಪ್ರಸಾದವನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬನ್ನಿ. ವಿಶೇಷವಾದಂತಹ ಅನುಗ್ರಹವನ್ನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಅಂತಹ ವಿಶೇಷವಾದಂತಹ ಈ ಒಂದು ಲಲಿತಾ ಹೋಮವನ್ನ ನೀವು ಬಂದು ಪಾಲ್ಗೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಈಗಾಗಲೇ ಬೇಸಿಗೆಯ ಧಗೆ ಶುರುವಾಗಿದ್ದಾಗಿದೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರು ಕುಡಿಯೋದಕ್ಕೂ ತತ್ವಾರಗಳು ಉಂಟಾಗ್ಬಿಟ್ಟಿದೆ, ನೀರ್ ಸಿಗ್ತಾ ಇಲ್ಲ. ಈ ಸಣ್ಣ ಕೆಲಸನ ಪ್ರತಿಯೊಬ್ರು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಮಾಡೋದ್ರಿಂದ ಎಷ್ಟೋ ಪಕ್ಷಿಗಳಿಗೆ, ಎಷ್ಟೋ ಪ್ರಾಣಿಗಳಿಗೆ ಒಂದು ಆದರವಾಗುತ್ತೆ. ಅವುಗಳ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲವು ನಿಮ್ಮ ಅಕೌಂಟಿಗೆ ಸಂಚಯನವಾಗ್ತದೆ, ಜಮವಾಗ್ತದೆ. ದೇವರ ಮೆಚ್ಚಿಕೊಳ್ಳುವಂತಹ ಕೆಲಸವಾಗ್ತದೆ. ನಿಮ್ಮ ಬದುಕಿನ ಕ್ರಿಯಾಕರ್ಮಗಳು ದೇವರು ಮೆಚ್ಚಿಕೊಳ್ಳುವ ಹಾಗೆ ಇರಲಿ. ನಿಮ್ಮೆಲ್ಲರ ಬದುಕಿನಲ್ಲೂ ಸೌಖ್ಯ ಉಂಟಾಗಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಗುರುಗೋಚಾರ ಫಲ 2024 ಯಾವ ರೀತಿಯಾಗಿ ನಿಮಗೆ ಶುಭ ಅಥವಾ ಅಶುಭ ಫಲಗಳನ್ನು ಕೊಡಬಹುದು ಅನ್ನುವಂಥ ಮಾಹಿತಿಯನ್ನ ತಿಳ್ಕೊಂಡಿದ್ದಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.